ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಕಳೆದ 3 ವರ್ಷಗಳಿಂದ ಪರಿಷತ್ನ ಖರ್ಚು ವೆಚ್ಚಗಳ ಕುರಿತು ಲೆಕ್ಕ ಪರಿಶೋಧನೆ ಕೈಗೊಳ್ಳದೆ ಸರ್ವಾಧಿಕಾರ ಧೋರಣೆ ತೋರುತ್ತಿದ್ದಾರೆ ಎಂದು ಪರಿಷತ್ನ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಯಶವಂತರಾವ್ ಅಷ್ಟಿಗೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ನಡೆದ ಜಿಲ್ಲಾ ಮತ್ತು ತಾಲೂಕಾ ಸಮ್ಮೇಳನಗಳ ಖರ್ಚು ವೆಚ್ಚದ ಬಗ್ಗೆ ಪರಿಷತ್ನ ಸಾಕಷ್ಟು ಅಜೀವ ಸದಸ್ಯರು ಲೆಕ್ಕ ಪರಿಶೋಧನೆ ನಡೆಸಿ ಲೆಕ್ಕಪತ್ರ ಸಮರ್ಪಕವಾಗಿರುವಂತೆ ಸಲಹೆ ನೀಡಿದ್ರು. ತೇಗಲತಿಪ್ಪಿ ಅವರು ಯಾರ ಮಾತಿಗೂ ಮಾನ್ಯತೆ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪರಿಷತ್ನ ಲೆಕ್ಕಪತ್ರಗಳ ಆಡಿಟ್ ಕೈಗೊಳ್ಳುವಂತೆ ತಾವು ಸಲಹೆ ನೀಡಿದ ಕಾರಣಕ್ಕಾಗಿ ತಮ್ಮ ವಿರುದ್ಧ ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡುತ್ತಿರುವ ಅಧ್ಯಕ್ಷ ತೇಗಲತಿಪ್ಪಿ ಯಾರದೇ ಗಮನಕ್ಕೆ ತರದೆ ಗೌರವ ಕಾರ್ಯದರ್ಶಿ ಹುದ್ದೆಗೆ ಮತ್ತೊಬ್ಬರನ್ನ ನೇಮಕ ಮಾಡಿದ್ದಾರೆ. ಹೀಗೆ ಗೌರವ ಕಾರ್ಯದರ್ಶಿ ಹುದ್ದೆಗೆ ಇಬ್ಬರನ್ನು ನೇಮಕ ಮಾಡಲು ಅವಕಾಶವಿಲ್ಲ ಎಂಬುದು ಗೊತ್ತಾಗಿಯೂ ನಿಯಮಾವಳಿಗಳನ್ನು ಉಲ್ಲಂಘಿಸಿದ್ದಾರೆ ಎಂದರು. ಸಾಹಿತ್ಯ ಪರಿಷತ್ನ ನಿಯಮಾವಳಿಗಳ ಪ್ರಕಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಯಾರನ್ನೇ ಬದಲಾಯಿಸಬೇಕಿದ್ದರೆ ಅವರ ಹೆಸರನ್ನು ನಮೂದಿಸಿ ಸಮಿತಿಯ ಒಪ್ಪಿಗೆ ಪಡೆದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಅಭಿಪ್ರಾಯದ ವರದಿ ರವಾನಿಸಬೇಕಾಗುತ್ತದೆ. ಆದ್ರೆ ಇದ್ಯಾವುದನ್ನ ಮಾಡದೆ ತೇಗಲತಿಪ್ಪಿ ಅವರು ಕೀಳು ಮಟ್ಟದ ರಾಜಕೀಯ ಮಾಡುತ್ತಾ ಒಂದೇ ಕೋಮಿನಲ್ಲಿ ಕಲಹ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕಲಬುರಗಿಯ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗಲತಿಪ್ಪಿ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಕಲಬುರಗಿ ಜಿಲ್ಲೆಯ ಕಸಾಪದಲ್ಲಿ ಮೈಗೂಡಿಸಿಕೊಂಡು ಅವರು ತಮಗೆ ಏನು ತೋಸ್ತದೆ ಅದನ್ನೇ ಮಾಡೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಏನಿದ್ರೂ ಅವ್ರು ಏನು ನಿರ್ಧಾರಗಳು ಇರ್ತಾವ, ಏಕಮುಖ ನಿರ್ಧಾರಗಳು ಇರ್ತಾವ. ಆ ಒಂದು ಏಕಮುಖ ನಿರ್ಧಾರಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ ಮತ್ತು ನನ್ನ ಸ್ಥಾನಕ್ಕೆ ಅಂದರೆ ನನ್ನ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಬೇರೊಬ್ಬರನ್ನು ನೇಮಕ ಮಾಡಲಾಗಿದೆ ಎಂದು ನಿನ್ನೆ ಪತ್ರಿಕೆಯಲ್ಲಿ ನಾನು ನೋಡಿದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಹೊಸ ನಿಯಮಾವಳಿಗಳ ಪ್ರಕಾರ ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ರಾಜ್ಯಾಧ್ಯಕ್ಷರಾದ ನಂತರ ಸಾಕಷ್ಟು ತಿದ್ದುಪಡಿಗಳನ್ನು ತಂದಿದ್ದಾರೆ. ಅದರಲ್ಲಿ ನಾವು ನಮ್ಮ ನೇಮಕಾತಿ ಆಗಬೇಕಾದರೆ ಜಿಲ್ಲಾ ಅಧ್ಯಕ್ಷರಿಂದ ಪ್ರಪೋಸಲನ್ನು ಬೆಂಗಳೂರಿಗೆ ಕಳಿಸಿ ಕೇಂದ್ರ ಸಮಿತಿಯಿಂದ ಅಪ್ರೂವಲ್ ಮಾಡಿಕೊಂಡು ಆ ಒಂದು ಅನುಮೋದನೆ ನಂತರ ನಮ್ಮನ್ನು ಜಿಲ್ಲಾ ಗೌರವ ಕಾರ್ಯದರ್ಶಿ ಬೇರೆ ಬೇರೆ ಹುದ್ದೆಗಳಿಗೆ ಎಲ್ಲರಿಗೂ ನೇಮಕ ಮಾಡಿದ್ದಾರೆ. ಆದರೆ ನಮ್ಮನ್ನು ತೆಗಿಬೇಕಾದರೂ ಕೂಡ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆದುಕೊಂಡು 1/3 ಮೆಜಾರಿಟಿ ಒಪ್ಪಿಗೆ ಪಡೆದುಕೊಂಡು ಇದನ್ನು ಕೇಂದ್ರ ಸಮಿತಿಗೆ ಕಳುಹಿಸಿ ಆ ಕೇಂದ್ರ ಸಮಿತಿಯಿಂದ ಅನುಮೋದನೆ ಬಂದ ನಂತರ ನಮ್ಮ ಹುದ್ದೆಯಿಂದ ನಮಗೆ ಬಿಡುಗಡೆ ಮಾಡ್ಬೋದು. ನಾವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ನಾನು ರಾಜೀನಾಮೆ ಕೊಟ್ಟಿಲ್ಲ, ನನ್ನ ಹುದ್ದೆಯಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ವಿಜಯಕುಮಾರ್ ತೇಗಲತಿಪ್ಪಿ ಅವರು ಹೇಳಿದ್ದಾರೆ. ಏನು ಹೇಳಿದಾರೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಇವರಿಗೆ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಮಾತು ಸತ್ಯಕ್ಕೆ ಬಹಳ ದೂರವಾದದ್ದು. ಇದು ಸ್ಪಷ್ಟ ಸುಳ್ಳು ಆರೋಪ. ಯಾಕಂತಂದರೆ ನಾನು ಎಲ್ಲ ತಾವು ಮಾಧ್ಯಮದವ್ರು ಇದ್ದೀರಿ, ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕಾರ್ಯಕ್ರಮಗಳದ್ದೆಲ್ಲ ಸುದ್ದಿ ಬಂದಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೇನೆ. ಯಾಕಂತಂದರೆ ನಾನು ಯಾವ ಜಾಬ್ ಮಾಡ್ತಾ ಇಲ್ಲ, ಏನಿಲ್ಲ. ಇವತ್ತು ಬೇರೆಯವರು ಜಾಬ್ ಮಾಡ್ತಕ್ಕಂಥವ್ರು ಇಂಥ ಹುದ್ದೆಗಳಿದ್ದಾಗ ಅವರು ಎಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಅದ? ನಾವು ಹೊರಗಡೆ ಇದ್ದವರು, ನಾವು ಫ್ರೀ ಇದ್ದವರು ನಾವು ಅಲ್ಲಿ ಪಾಲ್ಗೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ತೇಗಲತಿಪ್ಪಿ ಅವರು. ಆದರೆ ಎಷ್ಟು ಜನ ನೌಕರಿ ಮಾಡೋರು ಸಕ್ರಿಯವಾಗಿ ಪಾಲ್ಗೊಳ್ಳೋಕೆ ಅವ್ರು ನೌಕರಿ ಬಿಟ್ಟು ಪಾಲ್ಗೊಳ್ಳೋಕ್ಕಾಗುತ್ತಾ? ನಾವು ಕೂಡ ಗುತ್ತಿಗೆದಾರನಾಗಿ ಒಬ್ಬ ಕೃಷಿಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಕನ್ನಡ ಸೇವೆಯನ್ನು ಮಾಡಬೇಕು, ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಕನ್ನಡ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿ ಸಾಹಿತ್ಯ ಇದೆಲ್ಲದರ ಉಳಿವಿಗಾಗಿ ನಾವು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥ ನಾವು ಇವತ್ತು ವಿಜಯಕುಮಾರ್ ತೇಗಲತಿಪ್ಪಿಯವರು ಸಾಕಷ್ಟು ಏನೋ ನಮ್ಮ ಬಗ್ಗೆ ಅಲ್ಲಿ ಇಲ್ಲಿ ಆರೋಪಗಳನ್ನು ಮಾಡ್ತಾ ಅವ್ರು ಬರ್ತಾ ಇಲ್ಲ ಅಂಥೇಳಿ ಬೇರೆಯವರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಥರ ಯಾವುದೂ ಇಲ್ಲ. ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಯಾವುದೂ ಕಾರ್ಯಕ್ರಮ ಬಿಟ್ಟಿಲ್ಲ. ಒಂದು ಮಾನ್ಯ ಕಥಾ ಕಮ್ಮಟ ಮಾಡಿದರು, ಅದರಲ್ಲಿ ನನ್ನ ಹೆಸರು ಹಾಕ್ಕೊಂಡಿಲ್ಲ, ಅದಕ್ಕೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಏನು. ಆದರೆ ತಾವೆಲ್ಲರೂ ಮಾಧ್ಯಮದ ಮಿತ್ರರು ಒಂದು ತಿಳ್ಕೊಳ್ಬೇಕು, ಇಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಲ್ಲದ ಅರ್ಥರಹಿತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಹಮ್ಮಿಕೊಳ್ಳುತ್ತಾ ಗೌರವ ಕಾರ್ಯದರ್ಶಿಗಳನ್ನಾಗಲಿ ಅಥವಾ ಇತರೆ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಕೂಡ ಹಾಜರಿರುವಂತೆ ಒತ್ತಾಯಪಡಿಸ್ತಾರೆ. ಬರಬೇಕು ನೀವು. ಈಗ ಒಂದು ಅರ್ಧ ಗಂಟೆದಾಗ ಮೆಸೇಜ್ ಹಾಕ್ತಾರೆ ಗ್ರೂಪ್ನಾಗ, ನೀವು ಬರಬೇಕಂದ್ರೆ ನಾವು ಎಲ್ಲೆಲ್ಲೋ ಇದ್ದಿರ್ತೀವಿ, ನಾವು ಹೆಂಗೆ ಬರಬೇಕು? ಬರ್ಲಿಕ್ಕಾಗಲ್ಲ. ಆ ಬರ್ಲಿಕ್ಕಾಗಿಲ್ಲ ಅಂತಂದರೆ ನೀವು ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ ಅಲ್ಲ. ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ಕನ್ನಡದ ಸೇವೆ ಇದು ಕಸಾಪ ಬಿಟ್ಟು ಬೇರೆ ಬೇರೆ ಕಡೆಗೂ ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಿದ್ದೆವು. ಅವರೆಲ್ಲರೂ ಮೀಟಿಂಗ್ ಕರೀರು ಅಂತ ಕೂಡ ನಾವು ಹೇಳಿದ್ದೆವು. ಈಗ ನಮಗೆ ಅವರಿಗೆ 1 ವರ್ಷ ಆಯಿತು. ಇದೇ ಒಂದು ವಿಷಯವಾಗಿ
ಸಾಹಿತ್ಯ ಪರಿಷತ್ತಿನ ಉಳಿವಿಗೆ ನಾವು ಏನಾದರೂ ಒಂದು ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಟಿವಿ ಅಂತಂದ್ರೆ ನಮ್ಗೆ ಅವ್ರು 1 ತಿಂಗಳು 2 ತಿಂಗಳು ಮಾತೇ ಮಾಡೋದಿಲ್ಲ, ಫೋನ್ ಮಾಡೋದಿಲ್ಲ, ವೈಯಕ್ತಿಕ ಮೆಸೇಜ್ ಹಾಕಿದಿಲ್ಲ. ಆದರೂ ಕೂಡ ಗ್ರೂಪ್ನಲ್ಲಿ ಬಂದಿರತಕ್ಕಂಥ ಮೆಸೇಜ್ ನೋಡಿ ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಬೇಕು ಅಂತಂತಂದರೆ ಇವತ್ತು ವಿಜಯಕುಮಾರ್ ತೇಗಲ್ ತಿಪ್ಪಿಯವರು ಕನ್ನಡ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡ್ರೆ ನಮ್ಮ ಬೆಂಬಲ ಸದಾ ಇರ್ತದೆ. ಆದರೆ ಅವರು ಆ ಥರ ಮಾಡ್ತಾಯಿಲ್ಲ. ಅವರು ಇದನ್ನು ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹುದ್ದೆಗೆ ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಹಾಂ, ಅದು ಕಿರಾಯ ಅಂತೂ ಬರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಲಾಭದಾಯಕ ಹುದ್ದೆ ಅಂತ ಇಲ್ಲ, ಅದು ಲಾಭದಾಯಕ ಹುದ್ದೆ ಅಂತ ಇರೋಂಗಿಲ್ಲ. ಹಾಂ, ಅದು ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ ಒಂದು ಹುದ್ದೆ. ಅಲ್ಲಿಗೆ ಅವರಿಗೆ ರೆಂಟ್ ಬರ್ತದೆ. ಆಮೇಲೆ ಏನು ನಮ್ಮ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಇದೆ, ಆ ರಂಗಮಂದಿರ ಒಂದು ವರ್ಷದಲ್ಲಿ 10 ತಿಂಗಳು ಕಿರಾಯ ಕೊಡ್ತಾರೆ. ಮೊದಲ 5 ಲಕ್ಷ ಕೊಡ್ತಿದ್ರು, ಈಗ 2 ವರ್ಷದಿಂದ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹಾಂ, ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಹೇಳ್ತಾ ಇಲ್ಲ. ಅಲ್ಲೇ ಸರ್ವಾಧಿಕ ಧೋರಣೆ. ಲಾಭದಾಯಕ ಹುದ್ದೆ ಅಂತಂದರೆ ಅದು ನಮಗದು ಅವ್ರು ಗುರ್ತೇ ಮಾಡಿಲ್ಲ ಇಲ್ಲಿ ತನಕ. ಲಾಭದಾಯಕ ಹುದ್ದೆ ಅಂತ ಯಾರಿಗೂ ಪದಾಧಿಕಾರಿಗಳು ಒಬ್ಬರಿಗೂ ಯಾರು ಹೇಳೋದೇ ಇಲ್ಲ. ಏನು ಬರ್ತದೆ ಏನು ಹೋಗ್ತದೆ ಅಂತಕ್ಕಂಥದ್ದು ಯಾರಿಗೂ ಹೇಳ್ತಾ ಇಲ್ಲ ಅವರು. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಸತ್ಯವಾದದ್ದು. ನಾವು 20 ವರ್ಷಗಳಿಂದ ಅವ್ರ ಜೊತೆಗೆ ಇದ್ದು ಅವರ ಎಲ್ಲ ಬೆಳವಣಿಗೆಗಳೇ ನಮ್ಮದು ಪಾತ್ರ ಇದೆ. ನಾವು ಎಲೆಕ್ಷನ್ ಅವ್ರದ್ದು ಗೆಲ್ಲಿಸ್ಬೇಕಂದ್ರೆ ಮೊದಲು ಈ ಮುಂಚೆ ಅವ್ರು ಎಲೆಕ್ಷನ್ ನಿಂತಾಗೂ ನಾವು ಸಾಕಷ್ಟು ಓಡಾಡಿದ್ವಿ. ಆ ಎಲೆಕ್ಷನ್ದಲ್ಲಿ ಸೋತರು, ಮತ್ತು ನಾವು ಛಲ ಬಿಡದೆ ಮತ್ತೊಂದು ಸಲ ಅವರಿಗೆ ನಾವು ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ದು. ತನು ಮನ ಧನದಿಂದ ನಾನು ಕೂಡ ಅವರಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ಆದರೆ ನಾನು ಇವತ್ತು ಯಾಕೆ ನಾವು ಅವ್ರ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅಂತಂದರೆ, ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಂತಕ್ಕಂಥ ವ್ಯಕ್ತಿ. ಅವರು ಬರೀ ಅವ್ರದ್ದೇ ಮಾಡ್ತಾರೆ ಹೊರತು ಯಾವುದೇ ಪದಾಧಿಕಾರಿಗಳ ಒಂದು ಸಲಹೆ ಸೂಚನೆಗೆ ಬೆಲೆ ಕೊಡ್ತಾ ಇಲ್ಲ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.